ಎಸ್ ಎಸ್ ಮೀ ಮೀ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಉದ್ದಿನ ಬೇಳೆ ಬೀಸ್ತಾ ಇದ್ದೀನಿ. ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ, ನಮ್ಮ ಮನೇಲಿ ನಾನು ಇದ್ದೀನಿ. ಹಾಗಾದ್ರೆ ಇದು ಧರ್ಮರಾಜ್ ಅವ್ರ ಮನೆ ಅಲ್ಲ? ಅವ್ರ ಮನೇನೆ. ಇದೇ ಧರ್ಮರಾಜ್ ಅವ್ರ ಮನೆ. ಅವ್ರ ನಮ್ಮ ಅಣ್ಣ. ಡ್ಯಾಡಿ ಬನ್ನಿ, ಇದೇ ಮನೆ. ಅಯ್ಯಯ್ಯೋ, ಅಪ್ಪನು ಕರ್ಕೊಂಡ್ಬಿಟ್ಟಿದ್ದಾನಲ್ಲ. ನೋಡಿ ಮಿಸ್, ನಮ್ಮಿಬ್ರು ಜಗಳದಲ್ಲಿ ದೊಡ್ಡವ್ರಿಗೇನ್ ಕೆಲಸ? ಬಾಗಿಲು ತೆಗಿರಿ. ಹಾಗಲ್ಲ, ಕಾಲೇಜೇ, ಮನೆನೇ. ಏನಂತೀರಾ ಪ್ಲೀಸ್? ಮೊದ್ಲು ಬಾಗಿಲು ತೆಗಿರಿ. ಹಾಗಂತೀರಾ? ಅಯ್ಯಯ್ಯೋ. ನೋಡಿ ಮಿಸ್, ಕಾಲೇಜ್ ರಗಡೆನ ಕಾಲೇಜಲ್ಲೇ ಬಗೆಹರಿಸಿದ್ರಾಗಲ್ವಾ ಪ್ಲೀಸ್? ಇದೇನಮ್ಮ ಇದ್ರಗಳೇ, ಮನೇಲಿ ಯಾರಿದ್ದೀರಾ? ಯಾರು ಇಲ್ಲ ಸರ್, ಯಾರು ಇಲ್ಲ. ಅಲ್ಲ, ಧರ್ಮರಾಜ್ ಮನೇಲಿಲ್ವಾ? ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ? ಈಸ್ ನಾಟ್ ಅಟ್ ಹೋಮ್, ಈಸ್ ನಾಟ್ ಅಟ್ ಹೋಮ್. ಓಕೆ ಓಕೆ ಓಕೆ, ಅವ್ರು ಬರೋವರೆಗೂ ಕಾಯ್ತೀವಿ ನಾವು. ಕಾಯ್ತೀರಾ? ನೋ ನೋ ನೋ, ಇವತ್ತು ಅವ್ರು ಬರೋ ಚಾನ್ಸೇ ಇಲ್ಲ. ಅಬ್ಸಲ್ಯೂಟ್ಲಿ ನೋ ಚಾನ್ಸ್. ಅಯ್ಯೋ, ಅವ್ರ ಹತ್ರ ಮಾತಾಡ್ದೆ ನಾವು ಹೋಗುವಾಗಿಲ್ಲ. ಯು ಆರ್ ಕರೆಕ್ಟ್ ಡ್ಯಾಡಿ. ಸರ್ ಇಂಥ ಚಿಕ್ಕ ವಿಷಯಕ್ಕೆಲ್ಲ ನೀವ್ ಯಾಕೆ ಸರ್ ಅವ್ರಿಗೋಸ್ಕರ ಕಾಯ್ಬೇಕು? ಆಫ್ಟರ್ ಆಲ್ ಇಟ್ ಈಸ್ ಎ ಸ್ಮಾಲ್ ಮ್ಯಾಟರ್. ಸಣ್ಣ ವಿಷಯ. ಸಣ್ಣ ವಿಷಯನಾ? ಮತ್ತಿನ್ನೇನ್ ಸರ್, ಇದೊಂದು ದೊಡ್ಡ ವಿಷಯನಾ? ಇದನ್ ಬಾರ್ಡರ್ ಸಮಸ್ಯೆನಾ? ಪಂಜಾಬ್ ಸಮಸ್ಯೆನಾ? ಏನೋ ಚಿಕ್ಕ ಹುಡುಗರು ಗೊತ್ತಿಲ್ಲ ತಪ್ಪು ಮಾಡ್ಬಿಡ್ತಾರೆ. ನೀವು ದೊಡ್ಡವರು ಕ್ಷಮಿಸ್ಬೇಕು. ಆ ವಿಷಯ ಮಾತಾಡೋದಕ್ಕೆ ನಾವು ಬಂದಿರೋದು. ನಿಮ್ ತಾಯಿ ಅವ್ರ ಮನೇಲಿದ್ದಾರಾ? ಇಲ್ಲ ಇಲ್ಲ, ನಮ್ ತಾಯಿಯವ್ರು ಇಲ್ಲ. ಇದ್ರು ಅವ್ರು ಮಾತಾಡಲ್ಲ. ಯಾಕೆಂದ್ರೆ ಇವತ್ತು ಮೌನ ವ್ರತ. ಇದು ಬನ್ನಿ ಅದಕ್ಕೆ ಇವರು ನಮಸ್ಕಾರಮ್ಮ. ನಮಸ್ಕಾರ. ಅಣ್ಣನ್ ಹುಡ್ಕೊಂಡ್ ಬಂದಿದ್ರಂತೆ. ಅಣ್ಣ ಮನೇಲಿಲ್ವಲ್ಲ ಇಲ್ಲ ಅಂತ ಹೇಳ್ಬಿಟ್ಟೆ. ಯಾರ್ ಬೇಕಾಗಿತ್ತು? ನಿಮ್ಮನ್ನ ನೋಡ್ಬೇಕು ಅಂತ ಬಂದ್ವಿ. ಕೂತ್ಕೊಳ್ಳಿ. ಕಾಫಿ ಮಾಡ್ಕೊಂಡ್ ಬಾಮ್ಮ. ಸರಿ, ಕೂತ್ಕೊಳ್ಳಿ. ಒಂದ್ ನಿಮಿಷ. ಅಮ್ಮ, ಹೇಳಿ. ನನ್ನ ಹೆಸರು ಜೈರಾವ್ ಅಂತ. ಅದಕ್ಕೆ ಈಗ ನೀವೇ ನನ್ನ ಮಾನ ಕಾಪಾಡ್ಬೇಕು. ಯಾಕೋ, ಏನಾಯ್ತು? ಕಾಲೇಜಲ್ಲಿ ಇವಳನ್ನ ನಾನಲ್ಲ, ನನ್ನ ಸ್ನೇಹಿತರು ಚುಡಾಯಿಸಿದ್ರು. ಇವಳು ಅವ್ರ ತಂದನ್ ಕರ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಅಷ್ಟೇನಾ? ನಾನ್ ನೋಡ್ಕೊಳ್ತೀನಿ. ಅಬ್ಬಾ, ಅಷ್ಟು ಮಾಡಿ ನನ್ನ ಮಾನ ಕಾಪಾಡಿ. ಅದಕ್ಕೆ ನೋಡಿ, ಅಣ್ಣನಿಗೆ ಮಾತ್ರ ಈ ವಿಷಯ ಗೊತ್ತಾಗೋದ್ ಬೇಡ. ಆಯ್ತು ಬಿಡು, ಸಾಯೋವರೆಗೂ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ. ಸರಿ. ನೋಡಿ, ಅಣ್ಣನಿಗೆ ಈ ವಿಷಯ ಗೊತ್ತಾದ್ರೆ ಅಯ್ಯೋ ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ನಿಮ್ಗೆ ಕೋಪಿಸ್ಕೋಬೇಡಿ. ನನ್ನ ಮಗಳು ಲೀಲಾನು, ನಿಮ್ ಮಗ ತ್ಯಾಗರಾಜು ಲಂಡನ್ ಅಲ್ಲಿ ಒಟ್ಟಿಗೆ ಓದ್ತಿದ್ದಾಗ ಒಳ್ಳೆ ಸ್ನೇಹ ಬೆಳೆದಿದೆ. ಹೌದೇನು? ಸತ್ಯ ಅಮ್ಮ, ಅವ್ರ ಮಾತು ನಂಬೇಡಮ್ಮ. ಅವ್ರು ಹೇಳ್ತಾ ಇರೋದಲ್ಲ ಸುಳ್ಳು. ಓ, ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಅವಳು ಹೇಳಿದ್ದಲ್ಲ ನಿಜಾನೇ. ನಿಂದೊಳೆ ತಾಪತ್ರ ಕಡೆಯ, ಬಲ ಕಚ್ಚ ಕಡೆಯ. ಅವ್ನು ಯಾರು ಅಂತ ತಿಳ್ಕೊಂಡ್ರಿ? ನನ್ ಕೊನೆ ಮಗ ಸತ್ಯ. ಓ, ಬಲೆ ಹುಡುಗಾಟ ಆಡ್ತಾನಮ್ಮ. ಆಮೇಲೆ ವಿಷಯಕ್ಕೆ ಬರೋಣ. ಅದೇ ನಾನು ಆಗ್ಲೇ ಹೇಳದ್ನಲ್ಲ, ನನ್ನ ಜ್ಯೇಷ್ಠ ಪುತ್ರಿ ನೀಲುಗೂ ನಿಮ್ಮ ಮಗ ತ್ಯಾಗುಗೂ ಒಳ್ಳೆ ಸ್ನೇಹ ಇದೆ. ಆ ಸ್ನೇಹ ಸಂಬಂಧವಾಗಿ ಬೆಳೀಲಿ ಅಂತ ನನ್ನ ಆಸೆ. ಒಳ್ಳೆ ಆಸೆಗಳು ಯಾವಾಗ್ಲೂ ಈಡೇರ್ತೀರಾ. ಮಾಧವಿ, ಕಾಫಿ ತಗೊಂಡ್ ಬಾಮ್ಮ. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ನೀವು ಕಾಫಿ ಕುಡ್ಕೊಂಡು ಹೋಗ್ಲೇಬೇಕು ಸರ್. ಕಾಫಿ ಏನು ಟೀ ಏನು ಸಂಬಂಧ ಬೆಳೆದ್ರೆ ಊಟನೇ ಮಾಡ್ಕೊಂಡು ಹೋಗ್ತೀವಪ್ಪ. ಊಟ ಎಬ್ಬಿಸ್ತಲ್ಲ, ಕಾಫಿ ಕುಡಿರಿ ಸರ್. ಅಲ್ಲ, ನೀವು ಧರ್ಮರಾಜ ಬಂದ್ಮೇಲೆ ವಿಚಾರ ಏನು ತಿಳ್ಕೊಂಡೆಲ್ಲ ಮಾತಾಡ್ತಾ ಮಾಡಿದ್ರೆ ಸಂಬಂಧ ನಾವು ಕಾಫಿ ಸರ್. ಇದಪ್ಪ ನೀನು ಕಾಫಿ ಸರ್. ಕಾಫಿ ನೀವಿನ್ನೂ ಹೋಗಿಲ್ವಾ? ಏನಾದ್ರೂ ಮರ್ತಿದ್ದೀರಾ? ನೀವು ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್? ಯಾಕೆ? ನೀವು ಕಾಲೇಜಲ್ಲಿ ಮಾಡಿದ ಗಲಾಟೆನ ಹೇಳಿದಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ನಿಮ್ ಗತಿ? ಏನಾಗಿರೋದು? ನಮ್ಮ ಅಣ್ಣ ನನ್ನ ಚರ್ಮ ಸುಲ್ದಿರೋರು. ಅದಕ್ಕೆ ಥ್ಯಾಂಕ್ಸ್ ಹೇಳಿ ಎಂದಿದ್ದು. ಒಂದೇ ಮನೆಯವ್ರಿಗೆ ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು, ಚೆನ್ನಾಗಿರಲ್ಲ. ಒಂದೇ ಮನೆಯವರ? ಹಾ, ನಮ್ಮ ಅಣ್ಣ ನಿಮಗ್ ಭಾವ ಆದ್ರೆ ನೀವು ನನಗೆ ಅತ್ತಿಗೆ ತಂಗಿ. ಅಂದ್ರೆ ಈ ಸಂಬಂಧ ಅನುಬಂಧ ಯಾಕಾಗಬಾರ್ದು? ಆಶಾ, ಯಾಕೆ ಅಮ್ಮ ಅವ್ರ ಕೋಪ ಇನ್ನು ತಣ್ಣಗಾಗಿಲ್ವಾ? ನೀವ್ ಹಿಂದಿಂದ ಬಂದ್ರೆ ನಂಗೆ ಹಿಡ್ಸಲ್ಲ ರೀ. ಓಕೆ, ಹಾಗಾದ್ರೆ ಜೊತೆಲೆ ಹೋಗೋಣ. ಅದು ನನ್ಗೆ ಹಿಡ್ಸಲ್ಲ. ಓಕೆ, ಹೀಗೋದ್ರೆ ಹಿಡಿಸುತ್ತಾ? ಹೀಗೆಲ್ಲ ಕನಸು ಕಾಣ್ಬೇಡಿ. ಅಂದ್ಕೊಂಡಿದ್ದನ್ನ ಸಾಧಿಸೋ ಸಾಮರ್ಥ್ಯ ಇರೋನು ಕನಸು ಕಾಣಲ್ಲ. ನಿಜ ಹೇಳಿ, ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಹುಡುಗಿರಿ ಇಲ್ಲ ಅಂದ್ರೆ ಇದೆ ಅಂತಾನೆ ಅರ್ಥ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ಇಲ್ಲ ಅಂತ. ಇಲ್ಲ ಅನ್ನಲ್ಲ. ಹಾಗಾದ್ರೆ ಖಂಡಿತ ನೀವು ಮನೇಲಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ರಿ. ಏನೋ ನಮ್ಮ ಭಾವನ್ ತಮ್ಮ ಅಂತ. ಇದನ್ನೇ ಪ್ರೀತಿ ಅನ್ನೋದು. ಬಿಡಿ, ನಾನ್ ಕರೆಕ್ಟ್ ಗೊತ್ತಲ್ಲ.
ನಾನ್ ಮಿಂಚು, ನನ್ಗೇನೂ ಆಗಲ್ಲ. ಬಿಡಿಪ್ಪ ಪ್ಲೀಸ್. ಹೊಡ್ತಾ ತಿಂದ ಕೆನ್ನೆ ಬಿಸಿ ಇನ್ನೂ ಆರಿಲ್ಲ. ತಣ್ಣಂಗ್ ಮಾಡಿದ್ರೆ ಬಿಟ್ಬಿಡ್ತೀನಿ. ಹೇಗಿದೆ ನನ್ನ ಆಟ? ಏನೇ ಆದ್ರೂ ನಿಮಗ್ ಸೋಲ್ ಗ್ಯಾರಂಟಿ ಡ್ಯಾಡಿ. ಅಮ್ಮ, ಸಂಸಾರದಲ್ಲಿ ನಾನು ಸೋತಿರಬಹುದು, ಆದ್ರೆ ಈ ಚದುರಂಗದ ಆಟದಲ್ಲಿ ನನಗೆ ಸೋಲೇ ಇಲ್ಲ. ಸಂಸಾರದಲ್ಲಿ ನಾನು ಗೆದ್ದಿರೋದಕ್ಕೆ ಈ ಮನೆ ಈ ಶ್ರೀಮಂತಿಗೆ ಇನ್ನು ಉಳ್ಕೊಂಡಿರೋದು. ಹೌದಾ ಮಮ್ಮಿ? ಹೌದು ಕಣೆ. ಇಲ್ದೆ ಹೋಗಿದ್ರೆ ನಿಮ್ಮ ಡ್ಯಾಡಿ ಸಂಬಂಧಿಕರೇ ಎಲ್ಲ ಆಸ್ತಿನ ನುಂಗಿ ನೀರು ಕುಡಿದು ಬಿಡ್ತಿದ್ರು. ನೋಡು ನೀಲ, ಒಟ್ನಲ್ಲಿ ನೀನು ನಿಮ್ ತಂದೆ ಸೇರಿ ಮಾಡಿ ಈ ಬಡ ಬೇವರ್ಸಿಗಳ ಸಂಬಂಧ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡೇ, ತುಂಬಿದ ಮನೆ ಸೊಸೆಯಾಗಿ ಹೋದ್ರೆ ಸುಖ ಸಿಗೋಲ್ಲ ಕಣೆ. ಮನೆ ಹೊಡೆದ್ರು ಸುಖ ಸಿಗೋದಿಲ್ಲ ಮರಿ. ಮಧ್ಯ ಮಧ್ಯ ನೀವು ಬಾಯಿ ಹಾಕಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ನೋಡಲಿಲ್ಲ, ಸಂಸಾರದ ಮೊದಲನೆಯ ಸೂತ್ರ ಅಂದ್ರೆ ಗಂಡನ ಮೂಗ್ಗೆ ಮೂಗದಾರ ಹಾಕೋದು. ಅಂದ್ರೆ 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 ನಿಮ್ಮ ಅಮ್ಮನ ಮುಂದೆ ನಾನು ಕೋಲೆ ಬಸವಂತರ ತಲೆ ಆಡಿಸ್ತಾ ಇಲ್ವಾ? ನೋಡಲಿಲ್ಲ, ಗಂಡನ್ನ ಯಾವಾಗ್ಲೂ ಹದ್ದು ಬಸ್ನಲ್ಲಿ ಇಟ್ಕೋಬೇಕು. ಇಲ್ಲದೆ ಹೋದ್ರೆ ನಿಮ್ಮ ಅಪ್ಪನ ಕಟ್ಕೊಂಡು ನಾನು ಗೋಳಾಡ್ತಾ ಇಲ್ವಾ, ಹಾಗೆ ನೀನು ಗೋಳಾಡಿ ಕ್ವಾರಿಗೆ ಒಂಚಿ ಕಡ್ಡಿ ಆಗ್ಬಿಡ್ತೀಯ. ಅವಳು ಗೋಳಾಡಿ ಸುಳ್ಳು ಅಂತ ಹೇಳೋದಕ್ಕೆ ಅವಳು ಬಾಯೇ ಸಾಕ್ಷಿನಮ್ಮ. ಮುಚ್ಚಿದೆ ಬಾಯಿ ಸಾಕು. ನಿಮ್ಮನ್ನ ಮದುವೆ ಆದ ಮೊದಲನೇ ದಿನದಿಂದ ನಿಮ್ಮ ಅಕ್ಕ, ನಿಮ್ ತಂಗಿ, ನಿಮ್ ತಾಯಿ, ನಿಮ್ ತಮ್ಮಂದ್ರ ಜೊತೆ ಉರ್ದುನೇ ಮುದುಕಿ ಆದೆ. ಮುದುಕಿ ಆದ್ಮೇಲೆ ನಾನು ಸುಖ ಕಂಡಿದ್ದು. ಹೌದೇ? ಮುದುಕಿ ಆದ್ಮೇಲೆ ತಾನೇ ನಿನ್ನನ್ನು ಸರಿಯಾಗಿ ಅಡ್ಜಸ್ಟ್ ಆಗಿದ್ದು. ಆಶಾ, ಆಮೇಲೆ ನಮ್ಮ ನೀವಿಬ್ರು ಹುಟ್ಟಿದ್ದು. ಹೌದು ಕಣೆ, ನಾನು ತುಂಬಿದ ಮನೆ ಬಿಟ್ಟು ಬಂದ ಮೇಲೆ ಮಕ್ಕಳ ಮುಖ ಕಂಡಿದ್ದು. ನೋಡ್ನಿಲ್ಲ, ನನಗೆ ತಿಳಿದ್ ನಿನಗೆ ಹೇಳ್ತೀನಮ್ಮ. ನೀನೇನಾದ್ರೂ ಅತ್ತೆ ಮಾವ ಅತ್ಕೆ ನಾದಿನಿ ಅಂತ ಅವ್ರ ಮದುವೆ ಮುಂಜಿ ಜವಳ ತಿಥಿ ಮತಿ ಅನ್ನೋ ಮುಲಾಜಿಗೆ ಬಿದ್ದೆ ಗೋವಿಂದ. ನಿನ್ ಗಂಡ ಸಂಪಾದನೆ ಮಾಡಿದಲ್ಲ ಅವರಿಗೆ ಬಸುದು ಅವನ್ ದಾಸಯ್ಯ ಆಗ್ಬಿಡ್ತಾನೆ. ಕೊನೆಗೆ ನಿನಗೂ ನಿನ್ನ ಮಕ್ಕಳ ಕೈಗೆ ಸಿಗೋದು ಒಂದು ಶಂಖ, ಒಂದು ಜಾಗಟೆ. ಮಮ್ಮಿ, ಅವ್ರಿಗೆ ಅವ್ರ ತಾಯಿ ಒಡ ಹುಟ್ಟವ್ರು ಅಂದ್ರೆ ಪಂಚ ಪ್ರಾಣ. ಅಯ್ಯೋ ಹುಚ್ಚು ಮುಂಡದೆ, ಇನ್ನು ಮುಂದೆ ನೀನು ಅವನಿಗೆ ಪಂಚ ಪ್ರಾಣ ಆಗ್ಬೇಕು, ಇನ್ನು ಉಳಿದವರೆಲ್ಲ ತೃಣ ಆಗ್ಬಿಡ್ಬೇಕು. ಅದ್ ಯಾಕೆ ಸಾಧ್ಯ ಮಮ್ಮಿ? ಸಾಧ್ಯ ಕಣೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ಕೇಳಿಲ್ವಾ? ಗಂಡ ದಾರಿಗೆ ಬರ್ಲಿಲ್ಲ, ಮಾರಿ ಆಗ್ಬಿಡ್ಬೇಕು. 21 ವರ್ಷದಿಂದ ಇವಳು ಅದೇ ತಾನೇ ಆಗಿರೋದು. ನೀಲಾ, ಹೇಳ್ಕೆ ಮಾತು ಕೇಳ್ಬಿಟ್ಟು ನೀನ್ ಹಾಳಾಗ್ಬೇಡಮ್ಮ. ಹೌದಕ್ಕ, ಕೂಡಿ ಬಾಳಿದ್ರೆ ಕೋಟಿ ಸುಖ. ಮುಚ್ಚ ಬಾಯಿ. ಕೋಟಿ ಸುಖ ಅಂತ ಕೋಟಿ ಸುಖ. ನೀನ್ ಎಷ್ಟೇ ಆಗ್ಲಿ ನಿಮ್ಮ ಅಪ್ಪನ ಮಗಳು. ಸುಮ್ನೆ ಆಟ ಆಡ್ಕೊಂತೀನೋ ಆಡ್ಕೋ. ಅವಳು ನನ್ನ ಮಗಳು ಕಣೆ. ಅವಳು ಸುಖವಾಗಿ ಬಾಳೋಕೆ ಏನು ಮಾಡ್ಬೇಕು ಅಂತ ನನಗ್ ಗೊತ್ತು. ಅದೇನು ಮಾಡ್ತೀಯೋ ಮಾಡ್ಕೋ. ಆಡಂಬರದ ಮದುವೆಗಳಿಂದ ಖಂಡಿತ ನಾವು ಉದ್ಧಾರವಾಗಲ್ಲ. ಸರಳವಾದ ಮದ್ವೆನೇ ನನಗಿಷ್ಟ. ಹಾಗಂದ್ರೆ ಹೇಗದ್ಕೆ ಶಾಸ್ತ್ರ ಸಂಪ್ರದಾಯ ಬಿಡೋಕ್ಕಾಗತ್ತಾ? ಮದುವೆ ಮಕ್ಕಳಾಟವಲ್ಲಮ್ಮ. ಗುರು ಹಿರಿಯರು ಸೇರ್ಬೇಕು, ನಿಶ್ಚಿತಾರ್ಥ ಆಗ್ಬೇಕು. ವೇದಶಾಸ್ತ್ರಗಳ ಪ್ರಕಾರ ಮದುವೆ ಮಂಟಪದಲ್ಲಿ ಅಗ್ನಿ ಸಾಕ್ಷಿಯಾಗಿ ಸಾವಿರಾರು ಜನರ ಮುಂದೆ ತಾಳಿ ಕಟ್ಬೇಕು. ಸಾವಿರಾರು ಜನಕ್ಕೆ ಊಟ ಉಪಚಾರನೂ ಆಗ್ಬೇಕು, ಆಮೇಲೆ ಆರ್ಥಕ್ಷತೆನೂ ಆಗ್ಬೇಕು. ಹೌದಮ್ಮ, ಅನ್ನ ಶಾಂತಿ ಎಲ್ಲಾ ಶಾಂತಿಗಳಿಗಿಂತಲೂ ಹೆಚ್ಚು. ಜನ ಉಂಡುಟ್ಟು ನಮ್ಮನ್ನು ಹರಿಸಬೇಕು. ಫೂಲಿಶ್ನೆಸ್. ನಾನಿದನ್ನ ನ್ಯಾಷನಲ್ ವೇಸ್ಟ್ ಅಂತೀನಿ. ಇಂಥ ದುಂದು ವೆಚ್ಚಗಳಿಂದ ನಮ್ಮ ದೇಶ ಹಾಳಾಗ್ತಿದೆ. ನಿನ್ ಮಾತ್ ನಿಜಾನಮ್ಮ. ನಿನಗೆ ಯಾವ ತರ ಮದುವೆ ಆಗ್ಬೇಕು ಅಂತ ಇಷ್ಟ? ನನಗೆ ರಿಜಿಸ್ಟರ್ ಮ್ಯಾರೇಜ್ ಇಷ್ಟ. ಸೈನ್ ಹಾಕೋದು, ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. 3 ನಿಮಿಷದ ಮದುವೆಗೆ 3 ರೂಪಾಯಿ ಖರ್ಚು. ಐ ಲೈಕ್ ಇಟ್. ನೀಲಾ, ನಡಿ, ನಿನಗೆ ಮನೆಗೆ ಹೋಗಿ ಲೇಟ್ ಆಯ್ತು. ಅಣ್ಣ, ನಾನು ಇವಳನ್ನ ಕಳಿಸ್ಬರ್ತೀನಿ. ರಾಜು, ಸುಮ್ಮಿ ಹೋಗಿ ಆಡ್ಕೊಡ್ರಪ್ಪ. ಗೀತಾ, ನೀನು ಹೋಗಮ್ಮ.
ಧರ್ಮ, ಆ ಹುಡುಗಿ ಮನೆಗ್ ಸರಿ ಬರಲ್ಲ ಕಣೋ. ಯಾಕಮ್ಮ ಹಾಗಂತೀಯ? ಆ ಹುಡುಗಿಗೆ ದೊಡ್ಡವರು ಚಿಕ್ಕವರು ಅನ್ನೋ ಭಯ ಭಕ್ತಿ ಇಲ್ಲ. ಮದುವೆ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾಳೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತೀನಿ ಅಂತಾಳಲ್ಲೋ. ಆಗ್ಲಿ ಬಿಡಮ್ಮ, ನಮಗ್ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶ ಅವಳದು. ನಾವು ಖರ್ಚು ಉಳಿತು ಅನ್ಕೊಂಡ್ರೆ ಆಯ್ತು. ಧರ್ಮ, ನನಗೆ ಯಾಕೋ ಹೆದರಿಕೆ ಆಗತ್ತಪ್ಪ.